ಇದುವರೆಗೂ ನಾವು ಕನಸಲ್ಲಿ ಕಂಡಿರುವಂಥ ಒಂದು ಆಸೆಯನ್ನು ಈಗ ಲೈವಲ್ಲಿ ಆಗ್ತಾ ಇದೆ ಅನ್ನೋದು ನಿಮಗೂ ಸಹ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇದ್ದೀನಿ. ಈಗ ನಿಮಗೆ ಎದುರಿಗೆ ಕಾಣಿಸ್ತಾ ಇದೆ ಆಂಟೋನಿ ಪಿನಾ ಅಂತ ಹೇಳಿ ಒಂದು ಲೈವ್ ಅಕೌಂಟ್ ಮೊನೆಟಾ ಮಾರ್ಕೆಟ್ಸಲ್ಲಿ ಇರುವಂಥ ಇದು ಲೈವ್ ಅಕೌಂಟ್. ಇವು ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಅಕೌಂಟ್ ಬ್ಯಾಲೆನ್ಸ್ ನೋಡಿ, $1,22,86,000 ಈ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ. ಇಕ್ವಿಟಿನೂ ಅಷ್ಟೇ ಇದೆ, $1,22,00,000 ನೋಡಿ. $78,000 ಈಗ ಆಲ್ರೆಡಿ ರನ್ನಿಂಗಲ್ಲಿದೆ. ಇವತ್ತಿನ ಪ್ರಾಫಿಟ್ ನೋಡಿ $1,395 ಮಾತ್ರ ಆಗಿದೆ. ನೋಡಿ ಹಿಸ್ಟ್ರಿಗೆ ಹೋದರೆ ಟುಡೇ 11/12/2024 ಇವತ್ತಿನ ಪ್ರಾಫಿಟ್ಟು ಕೇವಲ ಬೆಳಿಗ್ಗೆ ಅಷ್ಟೊತ್ತಿಗೆ $1,395 ಮಾತ್ರ ಪ್ರಾಫಿಟ್ ಆಗಿದೆ. ಇದು ಲೈವ್ ಟ್ರೇಡ್ಸ್ ಎಲ್ಲ ನಿಮ್ಗೆ ಕಾಣಿಸ್ತಾ ಇದೆ, ಇಲ್ಲಿ ನಿಮಗೆಲ್ಲ ಇಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು ನೋಡ್ಬೋದು. ಕೇವಲ $1,395 ಮಾತ್ರ ಆಗಿದೆ. ಇದು ಟ್ರೇಡ್ ಇವಾಗ ನಡೀತಾ ಇದೆ. ರನ್ನಿಂಗ್ ಟ್ರೇಡ್ಸ್ ಲೈವ್ ಅಕೌಂಟಲ್ಲಿ ನಡೀತಾ ಇದೆ. 78,000 ಚೇಂಜ್ ಆಗ್ತಾ ಇದೆ. $98,000 ಬಂತು. $1,10,000 $1,07,000 ಮೈನಸ್ ನೆಗೆಟಿವ್ ಟ್ರೇಡ್ಸ್ ಇದೆ. ಅಂದರೆ $1,06,000 ಅಂತಂದ್ರೆ ನಿಯರ್ಲಿ $1 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಈ ಅಕೌಂಟಲ್ಲಿ ಲಾಸ್ ಟ್ರೇಡ್ ನಡೀತಾ ಇದೆ. ಈ ಅಕೌಂಟಿನ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದ್ರೆ $1,22,86,000 ಇದು ಬ್ಯಾಲೆನ್ಸ್ ಇದೆ. ಅಂದ್ರೆ ನಿಯರ್ಲಿ 110 ಕೋಟಿ ರೂಪಾಯಿ ಇರುವಂತ ಅಕೌಂಟು ನೋಡಿ. ಇಲ್ಲ ಕಾಣಿಸ್ತದೆ ನಿಮ್ಗೆ, ಇದು ಸೆಂಟ್ ಅಕೌಂಟ್ ಅಲ್ಲ, ಡಾಲರ್ ಅಕೌಂಟ್. ನೀವು ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಾ. ಇಕ್ವಿಟಿನೂ ನೋಡಿ, $1,21,00,000 ಈ ಅಕೌಂಟಲ್ಲಿ ಇದೆ. ಈಗ ಮೈನಸ್ ನೆಗೆಟಿವ್ ಟ್ರೇಡ್ಸು $1,14,000 $1,15,000 ಇದು ಟ್ರೇಡಿಂಗು ನೆಗೆಟಿವ್ ಹೋಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಹಾಗೆ ನೋಡ್ತಾ ಇರಿ, ಲೈವ್ ರನ್ನಿಂಗ್ ಟ್ರೇಡು. ಇದು ಡೆಮೋ ಅಲ್ಲ, ರಿಯಲ್ ಅಕೌಂಟಲ್ಲಿ ನಡೀತಾ ಇರೋಂಥ ಟ್ರೇಡ್. ನಿಮಗೆ VPS ಇಲ್ಲಿರುವಂಥ ಒಂದು ಅಕೌಂಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಿಮಗೂ ನಂಬಿಕೆ ಬರಬೇಕು ಏನು ನಡೀತಾ ಇದೆ ಅಂತ ಹೇಳಿ. ಯಾರು ರಿಸ್ಕ್ ತೊಳ್ತಾರೆ ಅವ್ರಿಗೆ ಮಾತ್ರ ಪ್ರಾಫಿಟ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ. ಮೈನಸ್ ಟ್ರೇಡು $1,17,000 ಮೇಲೆ ಹೋಗ್ತಾ ಇದೆ. ಅಂದರೆ ನಿಯರ್ಲಿ $1,10,00,000ಗಿಂತ $1,34,00,000 ಇವಾಗ ನೆಗೆಟಿವ್ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ನಿಮಗೆ. $1,34,000 ಮೈನಸ್ ಹೋಗ್ತಾ ಇದೆ. ಇದೆಲ್ಲ ಲಾಟ್ ಸೈಜ್ ನೋಡಿ, 0.01 10 24 100 ಲಾಟ್ಸ್ಗಳನ್ನು ಸಹ ತಗೊಂಡಿದೆ. 2,23,000 2,25,000 2,10,000 ಮೈನಸ್ ಹೋಗ್ತಾ ಇದೆ. 2,14,000 21,000 2,15,000 ಮೈನಸ್ ಹೋಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಅಂದರೆ ನಿಯರ್ಲಿ $2,45,00,000 ಈ ಅಕೌಂಟು ಮೈನಸ್ ಹೋಗಿದೆ ನೋಡಿ. $2,45,000 ಮೈನಸ್ ಹೋಗಿದೆ. ಅಂದರೆ ನಿಯರ್ಲಿ $2,45,00,000 ಈ ಅಕೌಂಟು ನೆಗೆಟಿವ್ ಹೋಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ನೋಡ್ತಾ ಇದ್ದೀರಾ. ಇದು ಡಾಲರಲ್ಲಿರೋದು, ಸೆಂಟಲ್ ಅಲ್ಲ, ಡಾಲರ್ ಅಕೌಂಟು. ಇಷ್ಟು ಅಕೌಂಟು ಈಗ ನೋಡ್ತಾ ಇರೋದು ನೀವು ಲೈವ್ ಅಕೌಂಟ್. ಇಲ್ಲೇ ಕಾಣಿಸ್ತಾ ಇದೆ, ಮೊನೆಟಾ ಮಾರ್ಕೆಟ್ಸಲ್ಲಿ ಲೈವ್ ಇರುವಂಥ ಆಂಟೋನಿ ಪಿನಾ ಅನ್ನೋದು ಒಬ್ಬ ಕ್ಲೈಂಟ್ ಹೆಸರು. ಸ್ನೇಹಿತರ ಮುಖಾಂತರ ಇದು ನನಗೆ ಸಿಕ್ಕಿರೋದು, ಮಾಡ್ತಾ ಇದ್ದೀನಿ ನೋಡಿ. ನಿಮ್ಮ ಎದುರಿಗೇನೆ ಕಾಣಿಸ್ತಾ ತೋರಿಸ್ತಾ ಇದ್ದೀನಿ. 2,60,000 2,59,000 2,78,000 ನೋಡಿ. $2,80,000 ಈ ಅಕೌಂಟು ನೆಗೆಟಿವ್ ಹೋಗಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದು ಲೈವ್ ಟ್ರೇಡ್ ಈಗ ನಡೀತಾ ಇದೆ. ನಿಮಗೆ ನಿಮ್ಮ ಕಣ್ಣಿದ್ರಾಗೇ ಕಾಣಿಸ್ತಾ ಇದೆ. ನಿಯರ್ಲಿ $2,45,70,000 ಈ ಅಕೌಂಟಲ್ಲಿ ಮೈನಸ್ ಹೋಗ್ತಾ ಇದೆ. ಒಟ್ಟು ಈ ಅಕೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಅಂದರೆ 110 ಕೋಟಿಗಿಂತ ಜಾಸ್ತಿ ಈ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ರೆಡ್ ಕಾಣಿಸ್ತಾ ಇದೆಲ್ಲ, ಇದು ಟೇಕ್ ಪ್ರಾಫಿಟ್. ಇಲ್ಲಿಗೆ ಮಾರ್ಕೆಟ್ ಬಂತು ಅಂದರೆ ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಗಿ ಪ್ರಾಫಿಟಲ್ಲಿ ನಮ್ಮದು ಬರುತ್ತೆ. ಈಗ ಸದ್ಯಕ್ಕೆ ಎಲ್ಲ ಟ್ರೇಡ್ಗಳು ನೆಗೆಟಿವ್ ಅಲ್ಲಿ ನೋಡ್ತಾ ಇದೆ. 2,01,00,000 ಅಂದರೆ ನಿಯರ್ಲಿ $2,73,000 ಮೈನಸ್ ಹೋಗಿದೆ ಅಂತಂತಂದರೆ ನಿಯರ್ಲಿ $2,45,00,000 ಮೈನಸ್ ಈ ಅಕೌಂಟಲ್ಲಿ ಹೋಗಿದೆ. ಅಂದರೆ ಯಾರು ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತಾರೆ ಅವರು ಮಾತ್ರ ಪ್ರಾಫಿಟ್ ತೊಗೊಳಕ್ಕೆ ಸಾಧ್ಯ. ಇಲ್ಲ ಕಟ್ ಮಾಡಿದ್ವಿ ಅಂತಂದರೆ ಲಾಸ್ ಆಗುತ್ತೆ. ರಿಸ್ಕ್ ತೊಗೊಂಡ್ರೆ ಸಮ್ಟೈಮ್ಸ್ ಅಮೌಂಟ್ ಜಾಸ್ತಿ ಇದ್ದರೆ ನಾವು ಹೋಲ್ಡ್ ಮಾಡ್ಬೋದು ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋ ಒಂದು ಇದು ಅಕೌಂಟ್ ನೋಡ್ತಾ ಇದ್ದೀರಾ.
ನೆಗೆಟಿವ್ ಟ್ರೇಡ್ಸು ಹೆಚ್ಚು ಕಡಿಮೆ ಆಗ್ತಾ ಇದೆ, ಯಾಕೆಂದರೆ ಮಾರ್ಕೆಟು ಮೇಲೆ ಹೋಗ್ತಾ ಇದೆ. ಮೇಲ್ಗಡೆ ಕ್ಯಾಂಡಲ್ ನಿಮಗೆ ಗ್ರೀನ್ ಫಾರ್ಮೇಟ್ ಆಗ್ತಾ ಇದೆ, ಅಂದರೆ ಮೇಲೆ ಹೋಗ್ತಾ ಇದೆ ಅಂತ ಅರ್ಥ. 2 ಕೋಟಿ ಅಂದರೆ ನಿಯರ್ಲಿ $2.73 ಅಂದರೆ $2,73,000 ಮೈನಸ್ ಹೋಗಿದ್ದಂಥ ಅಕೌಂಟ್ ಇವಾಗ 1,76,000, 1,88,000, 2 ಲಕ್ಷ ಎಲ್ಲ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. 2.31 ತೋರಿಸ್ತಾ ಇದೆ ಇವಾಗ. 2.29, 26, 31 ಕಾಣಿಸ್ತಾ ಇದೆ ನಿಮಗೆ. 2,39,800, 2,43,000 ಅಂದರೆ ನೆಗೆಟಿವ್, ನಾಟ್ ಪಾಸಿಟಿವ್. ನಮ್ಮ ಅಕೌಂಟ್ ಬ್ಯಾಲೆನ್ಸಲ್ಲಿ ಇಷ್ಟು ಅಮೌಂಟ್ ಕಡಿಮೆ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಟ್ರೇಡೆಲ್ಲ ಪ್ರಾಫಿಟಿಗೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಮಾರ್ಕೆಟ್ ಮೇಲೆ ಹೋದರೆ ಈ ಟ್ರೇಡ್ಗಳೆಲ್ಲ ಪ್ರಾಫಿಟ್ ಆಗಿ ಕ್ಲೋಸ್ ಆಗುತ್ತೆ. ಈಗ ನಿಮ್ಗೆ ಕಾಣಿಸ್ತಾ ಇದೆ $2,45,000 ಮೈನಸ್ ಇದ್ದಿದ್ದು ಇವಾಗ ಗ್ರೀನ್ ಅಂದರೆ ಬ್ಲೂ ಅಂತಂದರೆ ಪ್ರಾಫಿಟಿಗೆ ಬರ್ತಾ ಇದೆ. 1,34,000 ನೆಗೆಟಿವ್ ಟ್ರೇಡ್ಸ್, 1.39, 1.59 ವೇರಿಯೇಷನ್ ಆಗ್ತಾಯಿದೆ. ಮೇಲೆ ಕಾಣಿಸ್ತಾ ಇರುವಂಥ ರೆಡ್ ಲೈನಿಗೆ ಬಂತು ಅಂದರೆ ನಮ್ಮ ಟ್ರೇಡ್ಗಳೆಲ್ಲ ಕ್ಲೋಸ್ ಆಗುತ್ತೆ. ಆದರೆ ಮಾರ್ಕೆಟ್ ಬರಬೇಕು ಅಂದರೆ ಅಲ್ಲಿವರೆಗೂ ನಾವು ಹೋಲ್ಡ್ ಮಾಡೋದಕ್ಕೆ ನಮ್ಮ ಹತ್ರ ಫಂಡ್ಸ್ ಇರಬೇಕು. ನೋಡಿ, 2.25 ಲಕ್ಷದಿಂದ ಈಗ $63,000 ಮೈನಸ್ ಬರ್ತಾ ಇದೆ. 69, 65 ಎಕ್ಸ್ಚೇಂಜ್ ಆಗ್ತಾನೆ ಇದೆ, ಚೇಂಜ್ ಆಗ್ತಾನೆ ಇದೆ. ನೀವು ಕಾಣಿಸ್ತಾ ಇದೆ, ನಿಮಗೂ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ. ನೀವು ಕಣ್ಣಿದ್ರಿಗೆ ನೋಡ್ತಾ ಇದ್ದೀರಾ, ನಾನು ಅಷ್ಟೇ ಅಲ್ಲ, ನೀವು ಸಹ ನೋಡ್ತಾ ಇದ್ದೀರಿ. ಇದುವರೆಗೂ ಯಾರು ತೋರಿಸ್ದಿರಂಥ ಅಥವಾ ನೋಡ್ದಿರೋಂಥ ಒಂದು ಟ್ರೇಡಿಂಗನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, 45,000, 36,000 ಚೇಂಜ್ ಆಗ್ತಾನೇ ಇದೆ. 19,000ಕ್ಕೆ ಬಂತು ಇವಾಗ. ಎಲ್ಲ ಟ್ರೇಡ್ಗಳು ಪ್ರಾಫಿಟಿಗೆ ಬರ್ತಾ ಇದೆ. ಕ್ಯಾಂಡಲ್ ಏನಾದರೂ ರೆಡ್ ಲೈನಿಗೆ ಏನಾದರೂ ಟಚ್ ಆಯಿತು ಅಂತಂದರೆ ಎಲ್ಲ ಈಗ ನೋಡಿ ಪ್ಲಸ್ಸಿಗೆ ಬಂತು, ಎಲ್ಲ ಪ್ಲಸ್ಸಿಗೆ ಬಂತು. 18,000 ಪ್ಲಸ್ಸಿಗೆ ಬರ್ತಾ ಇದೆ. ಎಲ್ಲ ಟ್ರೇಡ್ಗಳು ನಿಯರ್ ಬೈ ಬರ್ತಾ ಇದೆ. ಅಲ್ಲಿಗೆ ರೆಡ್ ಕ್ಲೋಸ್ ಆಯಿತು ಅಂದರೆ ಎಲ್ಲ ಟ್ರೇಡ್ ಕ್ಲೋಸ್ ಆಗುತ್ತೆ. ಈಗ ನೋಡಿ, ಬೆಳಗಿಂದ ಆಗಿರೋದು $1,397 ಮಾತ್ರ ಪ್ರಾಫಿಟ್ಟು. ಈಗ 75, 68,000, 70,000, 1,10,000, 93, 19 ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಯಿತು. ಅಲ್ಲಿ ನಮ್ಮದು ಟೇಕ್ ಪ್ರಾಫಿಟ್ ಹಿಟ್ ಆಯಿತು. ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಗಿ $1,22,000 ಇಲ್ಲಿ ಪ್ರಾಫಿಟ್ ಆಗಿದೆ. ಯಾಕೆಂದರೆ ನೆಟ್ ಹೋಗಿದೆ, ಈಗ ಯಾವುದು ವರ್ಕ್ ಆಗ್ತಾ ಇಲ್ಲ. ಯಾಕೆಂದರೆ ಇಂಟರ್ನೆಟ್ ಅವಾಗವಾಗ ಕೈ ಕೊಡ್ತಾ ಇರುತ್ತೆ, ಬ್ರಾಡ್ಬ್ಯಾಂಡ್ ಇಲ್ಲ, ಡಾಂಗಲಲ್ಲೇ ನೋಡ್ತಾ ಇರೋದ್ರಿಂದ. ಈಗ ಕೆಲವೊಂದು ಸಾರಿ ಹೈ ಇಂಪ್ಯಾಕ್ಟ್ ಈ ಥರ ಇರೋ ಟೈಮಲ್ಲಿ ನೆಟ್ ಹೋಯಿತು ಅಂದರೆ ಹಾಗೆ ನಾವು ನೋಡ್ತಾ ಇರಬೇಕಾಗುತ್ತೆ. ಈಗ ನೆಟ್ಟು ಸಿಗ್ತಾ ಇಲ್ಲ, ಕ್ಲೋಸ್ ಆಗಿದೆ. ನೋಡೋಣ ಇದ್ರ ಮುಂದುವರೆದ ಭಾಗ ಏನಿದೆ ಹಿಸ್ಟ್ರಿ ನಾನು ಮತ್ತೆ ಇವಾಗ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.